ನೆಕ್ಸ್ಟ್ ಕ್ವಶನ್ ನೋಡೋಣ. ಜೆರೆಮಿಯಾ ಮನೇಲೆ ಬಿಕಮ್ಸ್ ಪ್ರೈಮ್ ಮಿನಿಸ್ಟರ್ ಆಫ್ ವಿಚ್ ಐಲ್ಯಾಂಡ್? ಆಪ್ಷನ್ ನೋಡಿ, ಮಾಲ್ಡೀವ್ಸ್, ಸೊಲೊಮನ್ ಐಲ್ಯಾಂಡ್ಸ್, ಪನಾಮಾ ಐಲ್ಯಾಂಡ್ಸ್, ಮಾರಿಷಸ್. ಆಪ್ಷನ್ ನೋಡಿ, ಆನ್ಸರ್ ನೋಡಿ, ಸೊಲೊಮನ್ ಐಲ್ಯಾಂಡ್ಸ್. ಎಕ್ಸ್ಪ್ಲನೇಷನ್ ನೋಡೋಣ. ಇಲ್ಲಿ ನೋಡಿ, ಜೆರೆಮಿಯಾ ಮನೇಲೆ ಬಿಕಮ್ ಸೊಲೊಮನ್ ಐಲ್ಯಾಂಡ್ಸ್ ಪ್ರೈಮ್ ಮಿನಿಸ್ಟರ್. ಓಕೆನಾ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಮತ್ತೇನು ನೋಡಿ, ಈಸ್ ಎ ಪ್ರೋ ಚೈನಾ ಕ್ಯಾಂಡಿಡೇಟ್. ಓಕೆನಾ, ಸೊ ರೀಸೆಂಟ್ಲಿ ಕೂಡ ನೋಡಿ ಮಾಲ್ಡೀವ್ಸ್ ಅಲ್ಲಿ ಕೂಡ ದ ಪ್ರೈಮ್ ಮಿನಿಸ್ಟರ್ ಇಸ್ ಪ್ರೋ ಚೈನಾ ಕ್ಯಾಂಡಿಡೇಟ್. ಓಕೆನಾ. ನೆಕ್ಸ್ಟ್ ಕ್ವಶನ್ ನೋಡಿ, ದ ಸೊಲೊಮನ್ ಐಲ್ಯಾಂಡ್ಸ್ ಆಲ್ಸೋ ನೋನ್ ಸಿಂಪ್ಲಿ ಆಸ್ ದ ಸೊಲೊಮನ್ಸ್ is a country consisting of 6 major islands and over 900 smaller islands in Melanesia, a part of Oceania. Okay na, to the northeast of Australia. Either location ನೋಡೋಣ, ಎಲ್ಲಿದೆ ಲೊಕೇಶನ್? ದಿಸ್ ಇಸ್ ಆಸ್ಟ್ರೇಲಿಯಾ. ಓಕೆನಾ, ದಿಸ್ ಇಸ್ ಆಸ್ಟ್ರೇಲಿಯಾ, ದಿಸ್ ಇಸ್ ಓಷಿನಿಯಾ, ಇಲ್ಲಿದೆ ನೋಡಿ, ದಿಸ್ ಇಸ್ ಸೊಲೊಮನ್ ಐಲ್ಯಾಂಡ್ಸ್, ದಿಸ್ ಇಸ್ ಫಿಲಿಪೀನ್ಸ್, ನ್ಯೂಜಿಲೆಂಡ್. ಓಕೆ, ಹಿ ಇಸ್ ದ ಪ್ರೈಮ್ ಮಿನಿಸ್ಟರ್. ಓಕೆನಾ, ಹಿ ಇಸ್ ಮೀಟಿಂಗ್ ಚೈನೀಸ್ ಫಾರಿನ್ ಮಿನಿಸ್ಟರ್. ಓಕೆನಾ. ನೆಕ್ಸ್ಟ್ ಕ್ವಶನ್ ನೋಡೋಣ. India has lodged a strong protest with which country for carrying out construction activities in the Sakshgam Valley? Option ನೋಡಿ, China, Bangladesh, Pakistan, Myanmar. Answer ನೋಡಿ, China. Explanation ಏನಿದೆ ನೋಡಿ, India has lodged a strong protest with China for carrying out construction activities in Sakshgam Valley in an illegal attempt to alter the situation on the ground. ಓಕೆನಾ, ಫಸ್ಟ್ ಆಫ್ ಆಲ್ ನೋಡೋಣ, ಇದು ಸಕ್ಸ್ಗಮ್ ವ್ಯಾಲಿ ಎಲ್ಲಿದೆ ಅಂತ ಮ್ಯಾಪ್ ಅಲ್ಲಿ ನೋಡೋಣ. ಸೊ ದಿಸ್ ಇಸ್ ಇಂಡಿಯಾ, ದಿಸ್ ಇಸ್ ಜಮ್ಮು ಕಾಶ್ಮೀರ್. ಸೊ ಇಲ್ಲಿದೆ ನೋಡಿ, ದಿಸ್ ಇಸ್ ಸಿಯಾಚಿನ್ ಗ್ಲೇಷಿಯರ್, ಇಲ್ಲಿದೆ ನೋಡಿ ಸಕ್ಸ್ಗಮ್ ವ್ಯಾಲಿ. ಓಕೆನಾ, ದಿಸ್ ಇಸ್ ಅಕ್ಸಚಿನ್, ಇದು ಪಿಯೋಕೆ ಏರಿಯಾ. ಓಕೆನಾ. ಸೊ ಎಕ್ಸ್ಪ್ಲನೇಷನ್ ನೋಡೋಣ. ಸಕ್ಸ್ಗಮ್ ವ್ಯಾಲಿ, ದ ಸಕ್ಸ್ಗಮ್ ವ್ಯಾಲಿ ಆರ್ ಎ ಟ್ರಾನ್ಸ್ ಕಾರಾಕೋರಂ ಟ್ರ್ಯಾಕ್ಟ್ ಈಸ್ ಎ ಪಾರ್ಟ್ ಆಫ್ ಹುಂಜಾ ಗಿಲ್ಗಿಟ್ ರೀಜನ್ ಆಫ್ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ and is a disputed territory claimed by India but controlled by Pakistan. Okay na, so it is claimed by India but controlled by Pakistan. Basically we as Indians we claim that basically it is a part of India. Okay na. Mat nodi, it was ceded to China by Pakistan in the year 1963 when both countries signed a border agreement to settle the border differences. Okay na, so this is very important. It was ceded antandre Pakistan China so basically ಏನಂತಂದ್ರೆ Pakistan given this piece of land to China. Okay na, in 1963. So next nodi, it borders Xinjiang province of People's Republic of China to the north, the northern area of POK to the south and west, and the Siachen Glacier region to the east. Here nodi, Siachen Glacier to the east and Xinjiang to the northeast. Okay na, but nodi western and the POK ada. So here is the Saksham Valley, very important. Okay na. Next question ನೋಡೋಣ. ನೆಕ್ಸ್ಟ್ ಸ್ವಲ್ಪ ಇನ್ಫಾರ್ಮೇಶನ್ ನೋಡೋಣ. ಇಲ್ಲಿ ನೋಡಿ ಅಂದ್ರೆ ದ ಅಗ್ರಿಮೆಂಟ್ ಲೇಡ್ ದ ಫೌಂಡೇಶನ್ ಆಫ್ ಕಾರಾಕೋರಂ ಹೈವೇ. ಓಕೆ, ದೇ ಸ್ಟಾರ್ಟೆಡ್ ದ ಕನ್ಸ್ಟ್ರಕ್ಷನ್ ಆಫ್ ಕಾರಾಕೋರಂ ಹೈವೇ ವಿಚ್ ವಾಸ್ ಬಿಲ್ಟ್ ಜಾಯಿಂಟ್ಲಿ ಬೈ ದ ಚೈನೀಸ್ ಅಂಡ್ ಪಾಕಿಸ್ತಾನಿ ಇಂಜಿನಿಯರ್ಸ್ ಇನ್ 1970. ಅಂತಂದ್ರೆ 1970 ಅಲ್ಲಿ ದೇ ಲೇಡ್ ದ ಫೌಂಡೇಶನ್ ಆಫ್ ಕಾರಾಕೋರಂ ಹೈವೇ. ಓಕೆನಾ. ಸೊ ಇಲ್ಲಿದೆ ನೋಡಿ, ದಿಸ್ ಇಸ್ ಸಿಯಾಚಿನ್ ಗ್ಲೇಷಿಯರ್, ದಿಸ್ ಇಸ್ ಸಕ್ಸ್ಗಮ್ ವ್ಯಾಲಿ, ಟೆರಿಟರಿ ceded to China by Pakistan in the year 1969. ಓಕೆನಾ, ಕ್ಲಿಯರ್ ಇದೆನಾ? This is POK, this is Aksachin, this is Jammu Kashmir. This is line of actual control. This is LOC, this is line of control. Okay na. Next nodi, Ramesh Babu Vaishali, 22-year-old, who has been given the title of 84th Grandmaster. Very important. Ramesh Babu Vaishali, she is a sister of Ramesh Babu Pragyananda. Okay. Here nodi, information ಏನಿದೆ ಅಂದ್ರೆ got the title from FIDE, ಏನಿದೆ ಇದು ಇಂಟರ್ನ್ಯಾಷನಲ್ ಚೆಸ್ ಫೆಡರೇಷನ್. ಓಕೆನಾ. ದಿಸ್ ಮೇಕ್ಸ್ ವೈಶಾಲಿ ದ ಥರ್ಡ್ ಇಂಡಿಯನ್ ಫೀಮೇಲ್ ಗ್ರ್ಯಾಂಡ್ ಮಾಸ್ಟರ್ ಜಾಯ್ನಿಂಗ್ ಕೊನೆರು ಹಂಪಿ, ಹರಿಕಾ ದ್ರೋಣಾವಲಿ. ಶಿ ಅಂಡ್ ಹರ್ ಬ್ರದರ್ ರಮೇಶ್ ಬಾಬು ಪ್ರಜ್ಞಾನಂದ ಬಿಕಮ್ಸ್ ದ ವರ್ಲ್ಡ್ಸ್ ಫಸ್ಟ್ ಗ್ರ್ಯಾಂಡ್ ಮಾಸ್ಟರ್ ಬ್ರದರ್ ಅಂಡ್ ಸಿಸ್ಟರ್ ಡೋ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಏನಿದೆ ಅಂತಂದ್ರೆ ಶಿ ಈಸ್ ಪ್ರೆಸೆಂಟೆಡ್ ವಿತ್ ದ ಅರ್ಜುನ ಅವಾರ್ಡ್ ರೀಸೆಂಟ್ಲಿ. ಶಿ ಈಸ್ ಪ್ರಜ್ಞಾನಂದ, ಶಿ ಈಸ್ ವೈಶಾಲಿ, ಹಿ ಈಸ್ ಪ್ರಜ್ಞಾನಂದ ವೈಶಾಲಿ. ಓಕೆನಾ. ಇಲ್ಲಿ ನೋಡಿ, ಬೇಸಿಕ್ ಇನ್ಫಾರ್ಮೇಶನ್ ಆಫ್ ಇಂಟರ್ನ್ಯಾಷನಲ್ ಚೆಸ್ ಫೆಡರೇಷನ್ ಇದೆ ಅಂತಂದ್ರೆ ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ದ ಇಯರ್ 1924. ಇದು ಬೇಸಿಕ್ ಇನ್ಫಾರ್ಮೇಶನ್ ಕೂಡ ಕೇಳ್ತಾರೆ ಅವರು. ಅಂದ್ರೆ 1, 2, 3 ಪಾಯಿಂಟ್ಸ್ ಕೇಳ್ಬಿಟ್ಟು ಅವ್ರು ಕೇಳ್ಬೋದು. ಇದರಲ್ಲಿ ಇಯರ್ ಕೂಡ ಕೇಳ್ಬೋದು. ಓಕೆನಾ. ಹೆಡ್ ಕ್ವಾರ್ಟರ್ ಕೂಡ ಕೇಳ್ಬೋದು. ಹೆಡ್ ಕ್ವಾರ್ಟರ್ ನೋಡಿ ಏನಿದೆ ನೋಡಿ, ಸ್ವಿಟ್ಜರ್ಲ್ಯಾಂಡ್, ಲುಝಾನೆ, ಸ್ವಿಟ್ಜರ್ಲ್ಯಾಂಡ್. ಓಕೆನಾ. ಪ್ರೆಸಿಡೆಂಟ್ ಯಾರಿದೆ ಅಂತಾರೆ, ಅರ್ಕಾಡಿ ವೋರ್ಕಾವಿಚ್. ಡೆಪ್ಯೂಟಿ ಪ್ರೆಸಿಡೆಂಟ್ ನೋಡಿ ಯಾರಿದ್ದಾರೆ, ಡೆಪ್ಯೂಟಿ ಪ್ರೆಸಿಡೆಂಟ್ ಇಸ್ ವಿಶ್ವನಾಥ್ ಆನಂದ್. ಅವರ್ ಲೆಜೆಂಡ್ ವಿಶ್ವನಾಥ್ ಆನಂದ್ ಈಸ್ ಡೆಪ್ಯೂಟಿ ಪ್ರೆಸಿಡೆಂಟ್. ಓಕೆನಾ. ನೆಕ್ಸ್ಟ್ ನೋಡೋಣ.
With which country recently NPCI has signed a pact for developing a UPI like instant payment system? With which country recently NPCI has signed a pact? Okay na? Optional ಏನಿದೆ ನೋಡಿ, Kenya, Namibia, Sudan, Egypt. Answer Namibia. Explanation ನೋಡೋಣ. ನೋಡಿ, NPCI full form ಏನಿದೆ? NPCI International Payment Limited. ಓಕೆನಾ? NPCI ಅಂದರೆ National Payment Corporation of India, which was established in the year 2008. We'll come to this basic point. ನೋಡೋಣ. ಇಲ್ಲಿ ನೋಡಿ ಏನಿದೆ ಅಂತಂದ್ರೆ, has signed an agreement with the Bank of Namibia. So it is collaborating with Bank of Namibia to support them in developing an instant payment system. ಅಂದ್ರೆ ನಮ್ಮ ಹತ್ರ ಫೋನ್ ಪೇ, ಗೂಗಲ್ ಪೇ ಆ ತರ ಇದೆಲ್ಲ ಇನ್ಸ್ಟಂಟ್ ಪೇಮೆಂಟ್ ಸಿಸ್ಟಮ್, ಆ ತರ ವಿ ಆರ್ ಕೊಲಾಬರೇಟಿಂಗ್ ವಿತ್ ಬ್ಯಾಂಕ್ ಆಫ್ ನೆಮಿಬಿಯಾ ಟು ಸಪೋರ್ಟ್ ದಮ್. ಓಕೆನಾ? ಮತ್ತೆ ನೋಡಿ ಹಿಂದೆ, ದಿಸ್ ಇಸ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಏಮ್ಸ್ ಟು ಎನ್ಹಾನ್ಸ್ ದ ಡಿಜಿಟಲ್ ಫೈನಾನ್ಸ್ ಸರ್ವಿಸಸ್ and bolster real-time person-to-person and merchant payment transaction in the African nation. ಅಂದ್ರೆ ಬೇಸಿಕಲಿ ವಿ ಆರ್ ಡಿಜಿಟಲಿ ಹೆಲ್ಪಿಂಗ್ ದಮ್. ಓಕೆನಾ? ಸೊ ಮತ್ತೆ ನೋಡಿ, ಬೇಸಿಕ್ ಇನ್ಫಾರ್ಮೇಶನ್ ಏನಿದೆ ನೋಡಿ, ನೆಮಿಬಿಯಾ ಕ್ಯಾಪಿಟಲ್ ಏನಿದೆ? ವಿಂಡಾಕ್. ಮತ್ತೆ ನೋಡಿ ಪ್ರೆಸಿಡೆಂಟ್ ಯಾರಿದೆ ಅಂತ, ಪ್ರೆಸಿಡೆಂಟ್ ನೋಡಿ ನನ್ಗೋಲಾ ಬೊಂಬಾ. ಕರೆನ್ಸಿ ನೋಡಿ ನೆಮಿಬಿಯನ್ ಡಾಲರ್. ಇನ್ಫಾರ್ಮೇಶನ್ ಅಬೌಟ್ NPCI ಫೌಂಡಿಂಗ್ ಇಯರ್ ನೋಡಿ 2008, ಹೆಡ್ ಕ್ವಾರ್ಟರ್ ಇಸ್ ಮುಂಬೈ. And key people ಅಲ್ಲಿ ನೋಡಿ, MD and CEO is ದಿಲೀಪ್ ಅಸ್ಬೆ and non-executive chairman is ಅಜಯ್ ಕುಮಾರ್ ಚೌಧರಿ. ಅಂದ್ರೆ ದಿಲೀಪ್ ಅಸ್ಬೆ ಇಸ್ ನೇಮ್ ಇಸ್ ವೆರಿ ಇಂಪಾರ್ಟೆಂಟ್. ಅಂತಂದ್ರೆ MD and CEO ಅವ್ರು ಕೇಳಬಹುದು, ಕ್ವಶನ್ ಕೇಳಬಹುದು. NPCI MD and CEO ಅಂತ ದಿಲೀಪ್ ಅಸ್ಬೆ. ಓಕೆನಾ? ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ನೋಡಿ, ಪಾಕಿಸ್ತಾನ್ಸ್ ಮಿನಿ ಸ್ಯಾಟಲೈಟ್ iCube Kumar was launched as a part of China's Chang'e 6 lunar mission on May 3 from the Hainan province. Okay. So basically ಏನಿದೆ ಅಂತಂದ್ರೆ, ಪಾಕಿಸ್ತಾನ್ is launching its mini satellite, ಓಕೆನಾ, ವಿತ್ ಕೊಲಾಬರೇಟಿಂಗ್ ವಿತ್ ಚೈನಾಸ್ ಚಾಂಗ್ಸಿಸ್ ಲೂನಾರ್ ಮಿಷನ್ ಆನ್ May 3. ಓಕೆನಾ? ಪಾಕಿಸ್ತಾನ್ ಮಿನಿ ಸ್ಯಾಟಲೈಟ್ ಹೆಸರು ಏನಿದೆ ಅಂತಂದ್ರೆ iCube ಕುಮಾರ್. It carries 2 optical cameras, will capture image of moon surfaces. Okay, on Chang'e, China is set to carry payloads from Pakistan along with countries like France, Italy and Sweden. Okay na? So this is the basic information. But ನೋಡಿ ಏನಿದೆ ಅಂತಂದ್ರೆ, Chang'e 6 will make an attempt to land on northeastern side of the vast South Pole Aitken Basin. This is very important. ಏನಿದೆ ಇದು Aitken Basin, which is also known as the oldest impact crater in the solar system. Very important point. ಇದು ಹೆಸರು ನೆನಪಿಟ್ಕೊಳ್ಳಿ, Aitken Basin. Okay na? So what it is the oldest impact crater in the solar system. ಮತ್ತೆ ಪಾಕಿಸ್ತಾನ್ ಮಿನಿ ಸ್ಯಾಟಲೈಟ್ ನೇಮ್ ಏನು ಅಂದ್ರೆ iCube ಕುಮಾರ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಇಲ್ಲಿ ಸ್ವಲ್ಪ ಒನ್ ಲೈನರ್ಸ್ ಇದೆ. ಇಲ್ಲಿ ನೋಡಿ, ಮೌಶಾಮಿ ಚಕ್ರಬರ್ತಿ becomes the deputy general of All India Radio. ಓಕೆನಾ? ನೆಕ್ಸ್ಟ್ ನೋಡಿ, ಇಂಡಿಯಾ ಟು ಹೋಸ್ಟ್ 2025 BWF ವರ್ಲ್ಡ್ ಜೂನಿಯರ್ ಚಾಂಪಿಯನ್ಶಿಪ್ ಇನ್ ಗುವಾಹಟಿ. ಅಂತಂದ್ರೆ ಬ್ಯಾಡ್ಮಿಂಟನ್ ವರ್ಲ್ಡ್ ಜೂನಿಯರ್ ಚಾಂಪಿಯನ್ಶಿಪ್ is going to be held in the year 2025 in Guwahati, Assam, Guwahati. ಓಕೆನಾ? ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಏನಿದೆ, ಅಕಾರ್ಡಿಂಗ್ ಟು IQ-Air, ಕಾಠ್ಮಂಡು ಟಾಪ್ಸ್ ದ ಲಿಸ್ಟ್ ಆಫ್ ಸಿಟೀಸ್ ವಿತ್ ಅನ್ಹೆಲ್ದಿ ಏರ್ ಇನ್ ದ ವರ್ಲ್ಡ್, ಫಾಲೋಡ್ ಬೈ ನ್ಯೂ ಡೆಲ್ಲಿ. ಓಕೆನಾ? ಅಂದ್ರೆ ಅಕಾರ್ಡಿಂಗ್ ಟು IQ-Air, ಅನ್ಹೆಲ್ದಿ ಏರ್ ಕ್ಯಾಟಗರಿಯಲ್ಲಿ ಫಸ್ಟ್ ಇರೋದು ಯಾವ್ದು ಅಂತಂದ್ರೆ ಕಾಠ್ಮಂಡು. ಓಕೆನಾ? ಸೆಕೆಂಡ್ ಏನಿದೆ ಅಂತಂದ್ರೆ, ಸೆಕೆಂಡ್ ಸಿಟಿ ಇಸ್ ನ್ಯೂ ಡೆಲ್ಲಿ. ನೆಕ್ಸ್ಟ್ ನೋಡಿ, ಉತ್ತರಾಖಂಡ್ ಹ್ಯಾಸ್ ರೆಕಾರ್ಡೆಡ್ ದ ಹೈಯೆಸ್ಟ್ ನಂಬರ್ ಆಫ್ ಲಾರ್ಜ್ ಫಾರೆಸ್ಟ್ ಫೈರ್ಸ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅಂತಂದ್ರೆ ವಿಚ್ ಸ್ಟೇಟ್ ಹ್ಯಾಸ್ ರೆಕಾರ್ಡೆಡ್ ದ ಹೈಯೆಸ್ಟ್ ನಂಬರ್ ಆಫ್ ಲಾರ್ಜ್ ಫಾರೆಸ್ಟ್ ಫೈರ್ಸ್ ಅಂತಂದ್ರೆ ಉತ್ತರಾಖಂಡ್. ನೆಕ್ಸ್ಟ್ ನೋಡಿ, ದ ಹೈಯೆಸ್ಟ್ ನಂಬರ್ ಫೈರ್ ಅಲರ್ಟ್ಸ್ ಇನ್ ದ ಕಂಟ್ರಿ ಇನ್ ದ ಲಾಸ್ಟ್ 7 days ಅಕಾರ್ಡಿಂಗ್ ಟು ದ ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾ. ನೆಕ್ಸ್ಟ್ ನೋಡಿ ಏನಿದೆ ಅಂದ್ರೆ, ಪಾಕಿಸ್ತಾನ್ ನೇಮ್ಸ್ ವರ್ಲ್ಡ್ ಕಪ್ ವಿನ್ನಿಂಗ್ ಕೋಚ್ ಗ್ಯಾರಿ ಕರ್ಸ್ಟನ್ ಆಸ್ ODI and T20 ಹೆಡ್ ಕೋಚ್. ಓಕೆನಾ? ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಗ್ಯಾರಿ ಕರ್ಸ್ಟನ್. ಓಕೆನಾ? ಪಾಕಿಸ್ತಾನ್ ನೇಮ್ಸ್ ವರ್ಲ್ಡ್ ಕಪ್ ವಿನ್ನಿಂಗ್ ಕೋಚ್ ಗ್ಯಾರಿ ಕರ್ಸ್ಟನ್. ಅಂತಂದ್ರೆ ನಾವು ವರ್ಲ್ಡ್ ಕಪ್ ಯಾವಾಗ ಗೆದ್ದಿದ್ವಿ, ಗ್ಯಾರಿ ಕರ್ಸ್ಟನ್ ವಾಸ್ ದ ಹೆಡ್ ಕೋಚ್. ಓಕೆನಾ? ಅಂದ್ರೆ ನೆಕ್ಸ್ಟ್ ಏನಿದೆ ನೋಡಿ, ಇಂಡಿಯಾಸ್ 11 ಸಂತಿಲ್ ಕುಮಾರ್ won his 8th ಪ್ರೊಫೆಷನಲ್ ಸ್ಕ್ವಾಶ್ ಅಸೋಸಿಯೇಷನ್ ಟೂರ್ ಟೈಟಲ್ ಬೈ ವಿನ್ನಿಂಗ್ ದ ಬ್ಯಾಚ್ ಓಪನ್. ಅಂತಂದ್ರೆ ಬ್ಯಾಚ್ ಓಪನ್ ಏನ್ ಕಾಂಪಿಟೇಷನ್ ಇದೆಯಲ್ಲ, ಇಟ್ ಈಸ್ ಬೇಸಿಕಲಿ ಸ್ಕ್ವಾಶ್ ಕಾಂಪಿಟೇಷನ್. ಅಂದ್ರೆ ಹೂ ಇಸ್ ದ ವಿನ್ನರ್? 11 ಸಂತಿಲ್ ಕುಮಾರ್. ನೇಮ್ ಇಸ್ ಇಂಪಾರ್ಟೆಂಟ್ ಅಂಡ್ ಹಿಸ್ ಅಸೋಸಿಯೇಷನ್ ವಿತ್ ದ ಸ್ಪೋರ್ಟ್ಸ್ ಇಸ್ ಇಂಪಾರ್ಟೆಂಟ್. ಅಂತಂದ್ರೆ ಅವ್ರು ಯಾವ ಸ್ಪೋರ್ಟ್ಸ್ ಆಡ್ತಾರೆ, ದಟ್ ಸ್ಪೋರ್ಟ್ಸ್ ಇಸ್ ಇಂಪಾರ್ಟೆಂಟ್. ಯಾವ ಸ್ಪೋರ್ಟ್ಸ್ ಆಡ್ತಾರೆ? ಸ್ಕ್ವಾಶ್. ನೆಕ್ಸ್ಟ್ ಕ್ವಶನ್ ನೋಡೋಣ. ವಿಚ್ ಫಾರ್ಮಾ ಕಂಪನಿ ಹ್ಯಾವ್ ಅಕ್ನಾಲೇಜ್ಡ್ ದ ಸೈಡ್ ಎಫೆಕ್ಟ್ ಆಫ್ COVID-19 ವ್ಯಾಕ್ಸಿನ್ ರೀಸೆಂಟ್ಲಿ? ಓಕೆನಾ? ಇದು ದಿಸ್ ವಾಸ್ ರೀಸೆಂಟ್ಲಿ ಇನ್ ದ ನ್ಯೂಸ್. ಸೊ ಮೋಸ್ಟ್ ಆಫ್ ದ ಪೀಪಲ್ ಕ್ಯಾನ್ ಆನ್ಸರ್ ದಿಸ್ ಕ್ವಶನ್. ಇದರಲ್ಲಿ ನೋಡಿ, ಫಸ್ಟ್ ಆಪ್ಷನ್ ಏನಿದೆ, ಕೋವಿಶೀಲ್ಡ್, ಕೋವ್ಯಾಕ್ಸಿನ್, ಸ್ಪಟ್ನಿಕ್ ವಿ, ಕೋವೋವ್ಯಾಕ್ಸ್. ಆನ್ಸರ್ ಏನಿದೆ? ಕೋವಿಶೀಲ್ಡ್. ಎಕ್ಸ್ಪ್ಲನೇಷನ್ ನೋಡೋಣ. ಎಕ್ಸ್ಪ್ಲನೇಷನ್ ನೋಡಿ, UK ಫಾರ್ಮಾಸ್ಯೂಟಿಕಲ್ ಕಂಪನಿ ಅಸ್ಟ್ರಾಜೆನಿಕಾ is also important. Name important. Next ನೋಡಿ, has acknowledged the potential of its COVID-19 vaccine
that was developed by researchers from Oxford University. ಅಂತಂದ್ರೆ developed by Oxford University, but mass produced by AstraZeneca, which is a pharmaceutical company. ಓಕೆನಾ. ನೆಕ್ಸ್ಟ್ ನೋಡಿ ಏನಿದೆ ಅಂದ್ರೆ to cause a rare side effect thrombosis with thrombocytopenia syndrome. ಓಕೆನಾ, ದಿಸ್ ಇಸ್ ದ ಸಿಂಡ್ರೋಮ್. ಅಂತಂದ್ರೆ ಈ ರೇರ್ ಸೈಡ್ ಎಫೆಕ್ಟ್ ಆಗ್ತಾ ಇದೆ ಅಂತ ನ್ಯೂಸ್ ಅಲ್ಲಿ ಬಂದಿತ್ತು. ನೆಕ್ಸ್ಟ್ ನೋಡಿ ದೇ ಹ್ಯಾವ್ ಕ್ಲೇಮ್ಡ್ ಅಂತಂದ್ರೆ ದೇ ಹ್ಯಾವ್ ಅಕ್ನಾಲೇಜ್ ದ ಪೊಟೆನ್ಷಿಯಲ್ ಆಫ್ ಇಟ್ಸ್ ರಿಸ್ಕ್. ಓಕೆನಾ. ನೆಕ್ಸ್ಟ್ ನೋಡಿ TTS is marked by the presence of blood clots along with low levels of platelets and crucial for blood clotting. ಓಕೆನಾ. ಬೇಸಿಕಲಿ ಏನಂತಂದ್ರೆ ಇವಾಗ ರೀಸೆಂಟ್ಲಿ ನಾವು ನ್ಯೂಸ್ ಅಲ್ಲಿ ನೋಡ್ಬೋದು, ತುಂಬಾ ಜನ ಜಿಮ್ಮಿಗೆ ಯಾರು ಹೋಗ್ತಾ ಇದಾರಲ್ಲ, ಜಿಮ್ ಅಲ್ಲಿ ಮತ್ತೆ ತುಂಬಾ ಜನ ಹಾರ್ಟ್ ಅಟ್ಯಾಕ್ ಅಲ್ಲಿ ಡೆತ್ ಆಗ್ತದೆ. ಸೊ ದಟ್ ವಾಸ್ ಇಂಡೈರೆಕ್ಟ್ಲಿ ವಾಸ್ ಲಿಂಕ್ಡ್ ಟು ದಿಸ್ ಕೋವಿಡ್-19 ವ್ಯಾಕ್ಸಿನ್. ಓಕೆನಾ. ಇದರಿಂದ ಆಗ್ತಾ ಇದೆ ಅಂತ ಇಟ್ ವಾಸ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಲಿಂಕ್ಡ್. ಸೊ ಬೇಸಿಕಲಿ ನೌ ದಿಸ್ ಫಾರ್ಮಾಸ್ಯೂಟಿಕಲ್ ಕಂಪನಿ AstraZeneca ಏನಿದೆಲ್ಲ, ದೇ ಹ್ಯಾವ್ ಅಕ್ನಾಲೇಜ್ಡ್ ದ ಪೊಟೆನ್ಷಿಯಲ್ ಆಫ್ ಇಟ್ಸ್ ಕೋವಿಡ್-19 ವ್ಯಾಕ್ಸಿನ್. ಅಂದ್ರೆ ಸೈಡ್ ಎಫೆಕ್ಟ್ ಆಗ್ತಾ ಇದೆ ಅಂತ ಹೇಳಿದ್ದಾರೆ ಅವರು. ಓಕೆನಾ. ದಿಸ್ ಇಸ್ ಕೋವಿಶೀಲ್ಡ್. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಏನಿದೆ ಅಂತಂದ್ರೆ NFL, IREDA, HUDCO ಗ್ರಾಂಟೆಡ್ ನವರತ್ನ ಸ್ಟೇಟಸ್. ಓಕೆನಾ, ಬೈ ದ ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಎಂಟರ್ಪ್ರೈಸ್. ಏನಿದೆ NFL ಅಂತಂದ್ರೆ ಏನಂದ್ರೆ ನ್ಯಾಷನಲ್ ಫರ್ಟಿಲೈಸರ್ ಲಿಮಿಟೆಡ್. ನೆಕ್ಸ್ಟ್ IREDA ಅಂತಂದ್ರೆ ಇಂಡಿಯನ್ ರಿನ್ಯೂವಬಲ್ ಎನರ್ಜಿ ಡೆವಲಪ್ಮೆಂಟ್ ಏಜೆನ್ಸಿ. HUDCO ಅಂತಂದ್ರೆ ಹೌಸಿಂಗ್ ಅಂಡ್ ಅರ್ಬನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್. ಇಲ್ಲಿ ನೋಡಿ ನೆಕ್ಸ್ಟ್ ಕ್ವಶನ್ ಏನಂದ್ರೆ ವಿಚ್ ಕಂಟ್ರಿ ಇಸ್ ಸೆಟ್ ಟು ಹೋಸ್ಟ್ ದ ಪ್ರೆಸ್ಟಿಜಿಯಸ್ 46th ಅಂಟಾರ್ಟಿಕಾ ಟ್ರೀಟಿ ಕನ್ಸಲ್ಟೇಟಿವ್ ಮೀಟಿಂಗ್. ಆಪ್ಷನ್ ಅಲ್ಲಿ ನೋಡಿ ಏನಿದೆ, ಫಸ್ಟ್ ಇಸ್ ಜರ್ಮನಿ, ಸೆಕೆಂಡ್ ಇಸ್ ಚೈನಾ, ಥರ್ಡ್ ಇಸ್ USA, ಫೋರ್ತ್ ಇಸ್ ಇಂಡಿಯಾ. ಓಕೆನಾ. ಆನ್ಸರ್ ಏನಿದೆ ನೋಡಿ, ಇಂಡಿಯಾ. ಎಕ್ಸ್ಪ್ಲನೇಷನ್ ನೋಡೋಣ. ಎಕ್ಸ್ಪ್ಲನೇಷನ್ ಅಲ್ಲಿ ಏನಿದೆ ಅಂತಂದ್ರೆ ದ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್, ಗವರ್ಮೆಂಟ್ ಆಫ್ ಇಂಡಿಯಾ ಥ್ರೂ ದ ನ್ಯಾಷನಲ್ ಸೆಂಟರ್ ಫಾರ್ ಪೋಲಾರ್ ಅಂಡ್ ಓಷನಿಕ್ ರಿಸರ್ಚ್, ಓಕೆನಾ, will host the 46th Antarctica Treaty Consultative Meeting. Where? In Kochi. Okay, na? This is very important. The location is also important. ಕೊಚ್ಚಿಯಲ್ಲಿ ಅಂಟಾರ್ಟಿಕಾ ಟ್ರೀಟಿ ಕನ್ಸಲ್ಟೇಟಿವ್ ಮೀಟಿಂಗ್ ಹೆಲ್ಡ್ ಆಗ್ತಾ ಇದೆ. ಮತ್ತು ನೋಡಿ, ಇಂಡಿಯಾ ಪಾಯ್ಸ್ ಟು ಫೆಸಿಲಿಟೇಟ್ ಕನ್ಸ್ಟ್ರಕ್ಟಿವ್ ಗ್ಲೋಬಲ್ ಡೈಲಾಗ್ ಆನ್ ಎನ್ವಿರಾನ್ಮೆಂಟಲ್ ಸ್ಟೀವರ್ಡ್ಶಿಪ್, scientific collaboration, cooperation in Antarctica. ಅಂದ್ರೆ ಬೇಸಿಕಲಿ ಅಂತಂದ್ರೆ they are going to conduct Antarctica Treaty Consultative Meeting wherein they are going to discuss about the collaboration with other countries with respect to Antarctica. ಅಂತಂದ್ರೆ how to protect Antarctica, how to conserve Antarctica. So related to this they are going to conduct a meeting. ಇಲ್ಲಿ ನೆಕ್ಸ್ಟ್ ನೋಡಿ ಬೇಸಿಕ್ ಇನ್ಫಾರ್ಮೇಶನ್ ನೋಡೋಣ. ಅಂಟಾರ್ಟಿಕಾ ಟ್ರೀಟಿ ಇದರಲ್ಲಿ ಏನಿದೆ ನೋಡಿ, ದ ಅಂಟಾರ್ಟಿಕಾ ಟ್ರೀಟಿ ಸೈನ್ಡ್ ಇನ್ 1959. ಅಂದ್ರೆ ಡೇಟ್ ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡಿ ಏನಿದೆ ಅಂತಂದ್ರೆ ಎಂಟರ್ಡ್ ಇಂಟು ಫೋರ್ಸ್ ಇನ್ 1961. ಎಸ್ಟಾಬ್ಲಿಷ್ ಅಂಟಾರ್ಟಿಕಾ ಆಸ್ ಎ ರೀಜನ್ ಡೆಡಿಕೇಟೆಡ್ ಟು ಪೀಸ್ಫುಲ್ ಪರ್ಪಸ್. ಅಂತಂದ್ರೆ ಓನ್ಲಿ ಫಾರ್ ಪೀಸ್ಫುಲ್ ಪರ್ಪಸ್. ವಿ ಕೆನಾಟ್ ಕಂಡಕ್ಟ್ ಎನಿ ಟೈಪ್ ಆಫ್ ನ್ಯೂಕ್ಲಿಯರ್ ಎಕ್ಸ್ಪ್ಲೋಷನ್, ನ್ಯೂಕ್ಲಿಯರ್ ಟೆಸ್ಟ್ ಆ ಥರ ನಾವು ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ನೋಡಿ ಏನಿದೆ, ಸೈಂಟಿಫಿಕ್ ಕೋಆಪರೇಷನ್, ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್. ಓಕೆನಾ. ನೆಕ್ಸ್ಟ್ ನೋಡಿ 56 ಕಂಟ್ರೀಸ್ ಕರೆಂಟ್ಲಿ ಪಾರ್ಟಿ ಟು ಇಟ್. ಓಕೆನಾ. ನೆಕ್ಸ್ಟ್ ನೋಡಿ ದ ಕಮಿಟಿ ಫಾರ್ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ CEP ವಾಸ್ ಎಸ್ಟಾಬ್ಲಿಷ್ಡ್ ಅಂಡರ್ ದ ಪ್ರೋಟೋಕಾಲ್ ಆಫ್ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಟು ಅಂಟಾರ್ಟಿಕಾ ಟ್ರೀಟಿ ಅಂತಂದ್ರೆ ಮೆಡ್ರಿಡ್ ಪ್ರೋಟೋಕಾಲ್ ಇನ್ 1991. ಓಕೆನಾ. ಸೊ ದಿಸ್ ಇಸ್ ಬೇಸಿಕ್ ಇನ್ಫಾರ್ಮೇಶನ್. ಅಂತಂದ್ರೆ ಬೇಸಿಕ್ ಇನ್ಫಾರ್ಮೇಶನ್ ಇಂದ ಅವ್ರು ಕ್ವಶನ್ ಕೇಳಬಹುದು. ಓಕೆನಾ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಏನಂತಂದ್ರೆ ದಿಸ್ ಪಾರ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಇದರಲ್ಲಿ ಸ್ಟ್ಯಾಟಿಕ್ ಇಂದ ಅವ್ರು ಕ್ವಶನ್ ಕೇಳಬಹುದು, ಸ್ಟ್ಯಾಟಿಕ್ GK ತರ. ಇಲ್ಲಿ ನೋಡಿ, ದ ಇಂಡಿಯಾ ಹ್ಯಾಸ್ ಬೀನ್ ಎ ಕನ್ಸಲ್ಟೇಟಿವ್ ಪಾರ್ಟಿ ಟು ಅಂಟಾರ್ಟಿಕಾ ಸಿನ್ಸ್ 1983. ಇದರಲ್ಲಿ ಫಸ್ಟ್ ರಿಸರ್ಚ್ ಸ್ಟೇಷನ್ ನೇಮ್ ಇಸ್ ವೆರಿ ಇಂಪಾರ್ಟೆಂಟ್, ದಕ್ಷಿಣ ಗಂಗೋತ್ರಿ. ಇಲ್ಲಿದೆ ನೋಡಿ, ದಕ್ಷಿಣ ಗಂಗೋತ್ರಿ. ಬೇಸಿಕಲಿ ರೈಟ್ ನೌ ಇಟ್ ಇಸ್ ಡಿಕಮಿಷನ್ಡ್, ಬಟ್ ಫಸ್ಟ್ ಸ್ಟೇಷನ್ ಏನಿದೆ ಅಂತಂದ್ರೆ ದಕ್ಷಿಣ ಗಂಗೋತ್ರಿ, ವಿಚ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ದ ಇಯರ್ 1983. ವೆರಿ ಇಂಪಾರ್ಟೆಂಟ್ ಫಾರ್ ದ ಎಕ್ಸಾಮಿನೇಷನ್. ಓಕೆನಾ. ಡೈರೆಕ್ಟ್ ಅವ್ರು ಕೇಳಬಹುದು ಕ್ವಶನ್. ಪ್ರೆಸೆಂಟ್ಲಿ ನೋಡಿ, at present India operates 2 year-round research stations. ಅಂದ್ರೆ ಆಪರೇಟಿವ್ ರಿಸರ್ಚ್ ಸ್ಟೇಷನ್ಸ್ ಯಾವ್ದಿದೆ ನೋಡಿ, ಮೈತ್ರಿ, that was established in the year 1989. ಸೆಕೆಂಡ್ ನೋಡಿ ಭಾರತಿ 2012. ಓಕೆನಾ. ದಿಸ್ ಇಸ್ ಭಾರತಿ and this is ಮೈತ್ರಿ. ವೆರಿ ಇಂಪಾರ್ಟೆಂಟ್ ಫಾರ್ ದ ಎಕ್ಸಾಮಿನೇಷನ್, ಸ್ಟ್ಯಾಟಿಕ್ ಪಾಯಿಂಟ್ ಆಫ್ ಇಂದ ವೆರಿ ಇಂಪಾರ್ಟೆಂಟ್. ಓಕೆನಾ. ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಏನಿದೆ ಅಂತಂದ್ರೆ ವೈಸ್ ಅಡ್ಮಿರಲ್ ದಿನೇಶ್ ಕುಮಾರ್ ತ್ರಿಪಾಠಿ ಅಪಾಯಿಂಟೆಡ್ ಆಸ್ ದ ನೆಕ್ಸ್ಟ್ ಚೀಫ್ ಆಫ್ ನೇವಲ್ ಸ್ಟಾಫ್. ಓಕೆನಾ. ನೇಮ್ ಇಸ್ ಇಂಪಾರ್ಟೆಂಟ್. ಇದರ ಬೇಸಿಕ್ ಇನ್ಫಾರ್ಮೇಶನ್ ನೋಡೋಣ. ಏನಿದೆ ಅಂತಂದ್ರೆ ಜನರಲ್ ಬಿಪಿನ್ ರಾವತ್ ವಾಸ್ ದ ಫಸ್ಟ್ CDS in the country. Chief of Defence Staff. Who was the first Chief of Defence Staff? General Bipin Rawat. ಓಕೆನಾ. ನೆಕ್ಸ್ಟ್ ನೋಡಿ ಆಲ್ ಚೀಫ್ಸ್. ಆರ್ಮಿ ಚೀಫ್ ಯಾರಿದ್ದಾರೆ? ಜನರಲ್ ಮನೋಜ್ ಪಾಂಡೆ. ನೇವಲ್ ಚೀಫ್ ಹೂ ಇಸ್ ರೀಸೆಂಟ್ಲಿ ಅಪಾಯಿಂಟೆಡ್ ಯಾರಿದ್ದಾರೆ ಅಂತಂದ್ರೆ ಅಡ್ಮಿರಲ್ ದಿನೇಶ್ ಕುಮಾರ್ ತ್ರಿಪಾಠಿ. ನೆಕ್ಸ್ಟ್ ನೋಡಿ ಏರ್ ಚೀಫ್ ಏರ್ ಮಾರ್ಷಲ್ ವಿವೇಕ್ ರಾಮ್ ಚೌಧರಿ. ಓಕೆನಾ. ಇಂಪಾರ್ಟೆಂಟ್.